ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 5ನೇ ವಾಕ್ಯ. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ, ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಏದೆನ್ ತೋಟದಲ್ಲಿ ದೇವರು ಆದಾಮ್ ಅವ್ವ ದಂಪತಿಗಳನ್ನು ಸೃಷ್ಟಿ ಮಾಡಿ ನೇಮಿಸ್ತಾರೆ. ಆದಿಕಾಂಡ ಪುಸ್ತಕ ಸೃಷ್ಟಿಗಳ ಕುರಿತಾಗಿರುವಂತಹ ವಿವರಣೆ ಕೊಡುವಂತಹ ಪುಸ್ತಕವಾಗಿ ನಾವು ನೋಡ್ತೇವೆ. ಸೃಷ್ಟಿಯನ್ನು ದೇವರು ಯಾವ ರೀತಿ ಮಾಡ್ತಾರೆ, ಪ್ರಪಂಚದ ಸಕಲ ಕಾರ್ಯಗಳನ್ನು ಯಾವ ರೀತಿ ಉಂಟು ಮಾಡ್ತಾರೆ ಎಂಬುದು ಈ ಒಂದು ಅಧ್ಯಾಯಗಳಲ್ಲಿ ನಾವು ನೋಡ್ಬೋದು. ದೇವರು ಆದಾಮ್ ಅವ್ವ ಅವರನ್ನು ಏದೆನ್ ತೋಟದಲ್ಲಿಡ್ತಾರೆ. ಆದರೆ ತಿನ್ನಬಾರದೆಂದು ಹೇಳಿದಂತಹ ಹಣ್ಣನ್ನು ತಿಂದದರ ನಿಮಿತ್ತ ಅವರನ್ನು ಭೂಮಿಯ ಒಂದು ಏದೆನ್ ತೋಟದಿಂದ ಹೊರಗಾಕಿ ಭೂಮಿಯ ಬೇರೆ ಕಡೆಗಳಿಗೆ ಕಳಿಸ್ತಾರೆ. ಅವರು ಹೋಗಿ ಕುಟುಂಬವಾಗಿ ವಾಸ ಮಾಡ್ತಾರೆ. ದೇವರು ಅವರಿಗೆ 2 ಮಕ್ಕಳನ್ನು ಕೊಡ್ತಾರೆ, ಕಾಯಿನ್ ಮತ್ತು ಹೇಬೆಲ್. ಈ 2 ಮಕ್ಕಳು ಬಹಳ ಉತ್ಸಾಹವಾಗಿ ಮುಂದೆ ಸಾಗ್ತಾರೆ. ಹೇಬೆಲ್ ಅವನು ವ್ಯವಸಾಯ ಮಾಡುವನಾಗ್ತಾನೆ, ಕುರಿ ಕಾಯುವನಾಗ್ತಾನೆ. ಕಾಯಿನನು ವ್ಯವಸಾಯ ಮಾಡುವನಾಗ್ತಾನೆ. ಇದು 2 ಒಂದು ದಿವಸ ದೇವರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಬರ್ತಾರೆ. ಯಜ್ಞದ ಕಾನ್ಸೆಪ್ಟ್ ನಾವು ಯಾಜಕ ಕಾಂಡದಲ್ಲಿ ಓದ್ತಾ ಇದ್ದೀವಿ, ಆದರೂ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಮನಸಾಕ್ಷಿಯಲ್ಲಿ ದೇವರು ಮಾತನಾಡಿರ್ಬೋದು. ಒಟ್ಟು ಅವರು ಯಜ್ಞವನ್ನು ಮಾಡುವುದಕ್ಕಾಗಿ ಬರ್ತಾ ಇದ್ದಾರೆ. 2 ಯಜ್ಞ ಮಾಡುವುದಕ್ಕಾಗಿ ಬಂದಾಗ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವುದನ್ನು ಕಾಣಿಕೆಯಾಗಿ ತಗೊಂಡು ಬರ್ತಾನೆ. ಅವನು ವ್ಯವಸಾಯ ಮಾಡ್ತಾ ಇರೋದ್ರಿಂದ ಹೊಲದ ಕೆಲವು ಬೆಳೆಯನ್ನು ತಗೊಂಡು ಬರ್ತಾನೆ. ಹೇಬೇಲ್ ಆ ಥರ ಅಲ್ಲ, ಅವನು ಕುರಿ ಕಾಯುವನಾಗಿರೋದ್ರಿಂದ ಅವನು ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಹೋಮ ಮಾಡ್ತಾನೆ. 2 ಡಿಫ್ರೆಂಟ್ ಆದಂತಹ ರೀತಿಯ ಯಜ್ಞಗಳನ್ನು ಮಾಡ್ತಾರೆ. ಕೆಲವು ಸೇವಕರುಗಳು ಮಾತನಾಡುವುದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಹೇಬೇಲನು ಕೊಬ್ಬಿದ ಒಂದು ಕುರಿಯನ್ನು ತರ್ತಾನೆ. ಇವನು ತರಕಾರಿ, ಒಣಗೋಗಿರೋ ತರಕಾರಿ, ಬಾಡಿರೋ ತರಕಾರಿ ಎಲ್ಲ ತೊಗೊಂಡು ಬಂದು, ಜೊಳ್ಳಿರುವಂತಹ ಭತ್ತ ತೊಗೊಂಡು ಬಂದು, ಏನೂ ಇಲ್ಲದೆ ಇರುವಂತಹ ವೇಸ್ಟ್ ಆದಂಥದ್ದನ್ನೆಲ್ಲ ತಂದು ದೇವರಿಗೆ ಕೊಡ್ತಾನೆ. ಅದಕ್ಕೆ ದೇವರು ಅವನನ್ನು ಮೆಚ್ಚಲಿಲ್ಲ ಅಂತ ಹೇಳ್ತಾರೆ. ಆದರೆ ಬೈಬಲ್ನಲ್ಲಿ ಎಲ್ಲೂ ಸಹ ಅವನು ಜೊಳ್ಳನ್ನು ತಂದು ಕೊಟ್ಟ ಅಥವಾ ಬಾಡಿ ಹೋದಂಥ ತರಕಾರಿ ತಂದ ಅಂತ ಎಲ್ಲೂ ಕೊಟ್ಟಿಲ್ಲ. ಅದು ಮಾತ್ರವಲ್ಲ, ಕುರಿಯನ್ನೇ ಅರ್ಪಿಸಬೇಕು ಅಂತ ಒಂದು ಆರ್ಡರು ಸಹ ದೇವರಲ್ಲಿ ಕೊಟ್ಟಿಲ್ಲ. ಅದು ಬರ್ತಾ ಇರೋದು ನಮಗೆ ಯಾಜಕ ಕಾಂಡ ಪುಸ್ತಕದಲ್ಲಿ. ಅದು ನಮಗೆ ವಿಷಯ ಅಲ್ಲ. ಆದರೆ ಇಲ್ಲಿ ಇವರಿಬ್ಬರು ದೇವರ ಹತ್ರ ಬಂದಿದ್ದಾರೆ. ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸುವುದಕ್ಕಾಗಿ 2 ಸಮರ್ಪಿಸ್ತಾ ಇದ್ದಾರೆ. ಆದರೆ ವಾಕ್ಯ ಹೇಳುತ್ತೆ, 5ನೇ ವಾಕ್ಯ, ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ, ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಕಾರಣ ನಮಗೆ ಗೊತ್ತಿಲ್ಲ. ಅವ್ರೇನು ಕೊಟ್ಟರೋ, ಇವರೇನು ಮಾಡಿದ್ರೋ, ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಇವೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ವಾಕ್ಯ ಹೇಳೋದೇನು, ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು, ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಹಾಗಾದರೆ ಕಾಣಿಕೆ ಮೆಚ್ಚುವುದಕ್ಕಿಂತ ಮುಂಚೆ ದೇವರು ಕಾಣಿಕೆಯನ್ನು ಸಮರ್ಪಿಸುವಂತಹ ವ್ಯಕ್ತಿಯನ್ನು ಮೆಚ್ಚಬೇಕು. ನಾನೊಬ್ಬ ವ್ಯಕ್ತಿಗೆ ಯಾವುದಾದ್ರೂ ಒಂದು ಕಾಣಿಕೆ ಕೊಟ್ಟರೆ ಆ ಕಾಣಿಕೆ ಅವನಿಗೆ ಇಷ್ಟ ಆಗಬೇಕು ಅಂದರೆ ಮೊದಲು ನನ್ನ ಮೇಲೆ ಅವನಿಗೊಂದು ಇಷ್ಟ ಆಗಬೇಕು. ನನ್ನನ್ನು ಕಂಡ್ರೆ ಇಷ್ಟ ಇಲ್ಲದೆ ಇರುವಂತಹ ವ್ಯಕ್ತಿ ಅಥವಾ ನನ್ನನ್ನು ಶತ್ರುವಾಗಿ ಪರಿಗಣಿಸುವಂತಹ ಒಬ್ಬ ವ್ಯಕ್ತಿಗೆ ನಾನು ಏನೇ ಕೊಟ್ಟರು ಅವನಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ಅವನಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ. ಮೊದಲು ನನ್ನ ಸ್ವಭಾವ ಇಷ್ಟ ಇಲ್ಲ, ನನ್ನ ಕೃತ್ಯಗಳು ಅವನಿಗೆ ಇಷ್ಟ ಇಲ್ಲ. ಹಾಗಾದರೆ ನಾನು ಕೊಡುವಂಥದ್ದು 1 ಕೋಟಿ ಕೊಡೋದಾಗಿರ್ಬೋದು, 1 ರೂಪಾಯಿ ಕೊಡೋದಾಗಿರ್ಬೋದು, ಅವನು ನನ್ನನ್ನು ಇಷ್ಟಪಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡ್ತಾನೆ. ಇಲ್ಲ ಅಂದರೆ ನನ್ನ ಕಾಣಿಕೆ ಅವನಿಗೆ ಇಷ್ಟ ಆಗಲ್ಲ. ಯಾಕೆ? ನಾನಿಷ್ಟ ಇಲ್ಲ, ಅದಕ್ಕೆ ಆ ಕಾಣಿಕೆ ಇಷ್ಟ ಇಲ್ಲ. ಕಾಣಿಕೆ ಮೇಲಿರುವಂಥ ಕೋಪ ಅಲ್ಲ, ವ್ಯಕ್ತಿ ಮೇಲಿರುವಂತಹ ಕೋಪ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಸಲ್ಲಿಸುವಂತಹ ಕಾಣಿಕೆ, ಆರಾಧನೆಯಾಗಿರ್ಬೋದು, ಸ್ತುತಿ ಸ್ತೋತ್ರಗಳಾಗಿರ್ಬೋದು, ಅಥವಾ ನಾವು ಕೊಡುವಂಥ ಹಣ ಆಗಿರ್ಬೋದು, ನಮ್ಮ ಸಮಯ ಆಗಿರ್ಬೋದು, ನಮ್ಮ ಆರೋಗ್ಯವಾಗಿರ್ಬೋದು, ಯಾವುದೇ ಆಗಿರಲಿ, ದೇವರ ಸನ್ನಿಧಾನದಲ್ಲಿ ಸಮರ್ಪಿಸುವಾಗ ಮೊದಲು ದೇವರು ನನ್ನನ್ನು ಮೆಚ್ಚಬೇಕು. ದೇವರು ನನ್ನನ್ನು ಮೆಚ್ಚಿದ್ರೆ ನನ್ನ ಕಾಣಿಕೆಯನ್ನು ಅಕ್ಸೆಪ್ಟ್ ಮಾಡ್ತಾರೆ.
ಶ್ರೀಮಂತರು ಯೇಸು ಸ್ವಾಮಿಯ ಕಾಲದಲ್ಲಿ ಆ ಬೊಕ್ಕಸದಲ್ಲಿ ಬಂದು ಕಾಣಿಕೆಯನ್ನು ಹಾಕ್ತಾ ಇದ್ದಾರೆ. ಶ್ರೀಮಂತರು ಗಂಟು ಹಾಕ್ತಾ ಇದ್ದಾರೆ. ಆದರೆ ಒಬ್ಬ ವಿಧವೆ 2 ಕಾಸು ಮಾತ್ರ ಹಾಕ್ತಾ ಇದ್ದಾಳೆ. ಯೇಸು ಅದನ್ನು ನೋಡಿ ಹೇಳ್ತಾ ಇದ್ದಾರೆ, ಇವಳು ಎಲ್ಲರಿಗಿಂತ ಹೆಚ್ಚಿಗೆ ಹಾಕಿದ್ದಾರೆ. ಆ ಲಾಜಿಕಲ್ಲಿರೋರಿಗೆ ಗೊತ್ತಾಗಲಿಲ್ಲ. ಯಾಕೆ ಯಾರು ಜಾಸ್ತಿ ಹಾಕಿರೋದು? ಶ್ರೀಮಂತರು ಗಂಟನೇ ಹಾಕಿದ್ದಾರೆ. ಇವಳು ಜಸ್ಟ್ 2 ರೂಪಾಯಿ 2 ಕಾಸು ಹಾಕಿದ್ದಾಳೆ. ಅದು ಯಾವುದಕ್ಕೂ ಬರಲ್ಲ. ಇವತ್ತಿನ ರೀತಿ ಹೇಳಿದ ಒಂದು ಕಾಫಿ ಕುಡಿಯೋಕ್ಕಿಲ್ಲ ಅದು. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು ಏನು ಗೊತ್ತಾ? ಆ ವ್ಯಕ್ತಿಯ ಮನೋಭಾವ. ಈ ದಿವಸ ಕರ್ತನಿಗಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸುವಾಗ ನಾವು ಹೇಳಬೇಕು, ದೇವರೇ, ನನ್ನ ಕಾಣಿಕೆಗಿಂತ ನನ್ನನ್ನೇ ಹೆಚ್ಚು ಇಷ್ಟಪಡುವಂತಹ ನಿನ್ನ ಆ ಒಂದು ಮನೋಭಾವಕ್ಕಾಗಿ ಸ್ತೋತ್ರ. ನಾನು ಕಾಣಿಕೆ ಕೊಡೋದಕ್ಕಿಂತ ಮುಂಚೆ ನಿನ್ನನ್ನು ಮೆಚ್ಚಿಸುವಂತಹ ಒಂದು ಅನುಭವ ನನ್ನ ಜೀವಿತದಲ್ಲಿ ಕೊಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ನಮ್ಮ ಕಾಣಿಕೆಗಿಂತ ಹೆಚ್ಚಾಗಿ ನಮ್ಮನ್ನೇ ಇಷ್ಟಪಡುವಂತಹ ವ್ಯಕ್ತಿ ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಇಷ್ಟವನ್ನು ಮಾಡುತ್ತಾ ನಿನಗಾಗಿ ಜೀವಿಸುವಂತೆ ಕರ್ತನೇ ನಿನ್ನ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.